ವೀಕ್ಷಕರೇ, ಒಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ. ಈಗಿನ ಎಲ್ಲ ಹೀರೋಯಿನ್ಗಳಿದ್ದಾರಲ್ಲ, ಮದುವೆ ಅನ್ನೋದನ್ನೇ ಭಾಳ ಗೌಪ್ಯವಾಗಿಡ್ತಾರೆ, ಮಗುವಾಗಿರೋದನ್ನು ಇನ್ನಂತೂ ಗೌಪ್ಯವಾಗಿಡ್ತಾರೆ. 1971 ಲಕ್ಷ್ಮಿ ಅಮ್ಮ ಅವ್ರಿಗೆ ಫಸ್ಟ್ ಮಗಳು ಹುಟ್ಟಿದಾಗ, ಐಶ್ವರ್ಯ ಅವರು ಹುಟ್ಟಿದಾಗ, ಇನ್ನೂ ಕೂಡ ಅವರ ಕಾಲೇಜಿನಲ್ಲಿರುವ ಫ್ರೆಂಡ್ಸ್ಗಳು ಕಾಲೇಜ್ ಓದ್ತಾ ಇದ್ರು, ಡಿಗ್ರಿ ಮುಗಿದಿರಲಿಲ್ಲ ಅವರು, ಅವರೆಲ್ಲ ಬರ್ತಾರೆ ಅವ್ರು ನೋಡೋದಕ್ಕೆ. ಆ್ಯಂಡ್ ಮೋರೋ 1972 ನಾಗರಹಾವು ಸಿನಿಮಾ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಜೊತೆಯಾಗಿ ಬಂದಿದ್ದು. ಆ್ಯಂಡ್ 1972 ನಾಗರಹಾವು ನಾನು ಮಾಡಿಲ್ಲ. ಅಲ್ಲಿ ನೀವು ಮಾಡಿಲ್ಲ ನಿಜ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರಿಬ್ಬರಿಗೆ ನೀವು ಹೀರೋಯಿನ್ ಆಗ್ತೀರಿ ಅಂತ. ಆಮೇಲೆ ಯಾಕಂದರೆ ಒಂದು ನೆನಪಿಗೆ 1972 ಹಿಂದಿಯಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಜಂಜೀರ್ ಸಿನಿಮಾ ಬರುತ್ತೆ, ಅಂದರೆ ಆ ಕಾಲಘಟ್ಟದಲ್ಲಿ. ನಂತರ ಇವರಾದಂಥ ಹೀರೋಯಿನ್ ಇದೆಯಲ್ಲ, ಚಟ್ಟಕ್ಕಾರಿ, ಆ ಜೂಲಿ ಫಸ್ಟ್ ಮಲಯಾಳಂನಲ್ಲಿ ಬರುತ್ತೆ, ಚಟ್ಟಕ್ಕಾರಿ ಅಂತೇಳಿ ಹಿಂದಿಯಲ್ಲಿ ಬರುತ್ತೆ. ಹಿಂದಿಯಲ್ಲಿ ನಾನು ನೋಡ್ತಾ ಇದ್ದೆ, ಜೂಲಿ ಕೊಟ್ಟಂಥ ಅವ್ರಿಗೆ ಮೈಲೇಜು, ಅವರಿಗೆ ಖ್ಯಾತಿ. ಆದರೆ ನೆಕ್ಸ್ಟ್ ಅವ್ರು ಮಾಡೋದು 2014ರಲ್ಲಿ ಮತ್ತೊಂದು ಹಲ್ಚಲ್ ಸಿನಿಮಾದಲ್ಲಿ, ಮಲಯಾಳಂನ ಒಂದು ಗಾಡ್ ಫಾದರ್ ಸಿನಿಮಾದ ಪ್ರಿಯದರ್ಶನ್ ಡೈರೆಕ್ಷನ್ ಮತ್ತೊಂದು ಸಿನಿಮಾ ಅಂತ ಅಂದ್ಬಿಟ್ಟು ಆ ಥರ ಮೇಡಮ್ ಮೇಂಟೈನ್ ಮಾಡಿದ್ರಿ. ಎಕ್ಸೈಸ್ ಇಲ್ಲ, ತಿನ್ನೋದು, ಏನೂ ಇಲ್ಲ. ನಾವು ಒಂದು ಮ್ಯಾಗಝಿನ್ ಓದ್ತೀರಿ. ಆ ಮ್ಯಾಗಝೀನಲ್ಲಿ ಬಂತು. ನನಗೆ ಇನ್ನೊಂದೇನೆಂದರೆ, ನಮಗೆಲ್ಲ ಈ ಕ್ಯಾಡ್ಬರೀಸ್ ಚಾಕ್ಲೇಟ್ ಅನ್ನೋದು ಸ್ವಲ್ಪ ಆಗ್ತಾನೆ ಬಂದಿದೆ. 68 69 ಬಂದಿದೆ. ಅದನ್ನು ತೊಗೊಂಡು ತಿಂದರೆ ಅದೆಲ್ಲ ತಿನ್ನಬಾರ್ದು, ಹಲ್ಲೋಗ್ಬಿಡುತ್ತೆ. ಇದು ಈ ಟ್ಯಾಬೂಸ್ ಇರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಜಾಸ್ತಿ ಇತ್ತು ನಮ್ಗೆ ಎಲ್ಲರಿಗೂ, ನಮ್ಮ ಗ್ರೂಪ್ಗೆ. ಆವಾಗ ಈ ಬುಕ್ಕಲ್ಲಿ ಫೆಮಿನಾನ ಯಾವ ಬುಕ್ಕು ನನಗೆ ನೆನಪಿಲ್ಲ, ಅದರಲ್ಲಿ ಓದ್ತಿದ್ದಾಗ ಯು ಹ್ಯಾವ್ ಟು ಈಟ್ ಲಾಟ್ಸ್ ಆಫ್ ವೆಜಿಟಬಲ್ಸ್ ಆಸ್ ಒನ್ ಮೀಲ್, ಓಕೆ, ಇಟ್ ವಿಲ್ ಗಿವ್ ಯು ಎನರ್ಜಿ ಆಲ್ಸೋ, ನಿಮಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದಾಗ ನಾನು ಬರೀ ಅದೊಂದು ಮಾತ್ರ ನನ್ನ ಊಟ ಆಗಿತ್ತು, ನೋ ಕಾರ್ಬೋಹೈಡ್ರೇಟ್ಸ್. ಬೆಳಗ್ಗೆ ಈ ಬೋನ್ವಿಟಾ ಹಾಲು ಆ ಥರ ಏನಾದರೂ ಕುಡಿತೀನಿ, ಅಂದರೆ 4 ಗಂಟೆಗೆ ಶೂಟಿಂಗ್ ಹೊರಟೋಗ್ಬಿಡ್ಬೇಕು, 6-6:30 7 ಗಂಟೆಗೆ ಸೆಟ್ಲಲ್ಲಿ 20 hours a day ಶೂಟಿಂಗ್ ಹೋಗಿಬಿಡೋದು. ಅದು ಹೋಗಿಬಿಟ್ಟು 10-10:30ಗೆ ಬಂದು ಮತ್ತೆ ಮಗುನ ಫೀನ್ ಮಾಡಿಬಿಟ್ಟು ಮತ್ತೆ ಹೋಗ್ಬಿಡೋದು. ಲೋಕಲ್ ತಾನೇ ಶೂಟಿಂಗ್ ಇತ್ತು. ಹೋಗೋದು, 1 ಗಂಟೆಗೆ ಮಜ್ಜಿಗೆ ಕುಡಿಯೋದು, 2-2:30ಗೆ ನಾನೇ ತರಕಾರಿ ಕಟ್ ಮಾಡಿಕೊಂಡು ಒಂದೊಂದಾಗಿ ಸ್ಯಾಲೆಡ್ಸ್ ವೆರೈಟೀಸ್ ಆಗಿ, ಆ ಹೆಣ್ಣಿನ ರಕ್ತದಲ್ಲೇ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಮಾಡ್ಕೊಳ್ಳೋದು. ಎಷ್ಟೇ ಆದರೂ ಮೊಸರು ಬೇಕು. ಲಾಸ್ಟ್ ಕಪ್ ಆಫ್ ಸ್ಯಾಲಡ್ ವಿಲ್ ಬಿ ವಿತ್ ಕರ್ಡ್ ಆ್ಯಂಡ್ ವಿತ್ ಲಿಟಲ್ ಶುಗರ್. ಐ ಆಮ್ ಎ ಸ್ವೀಟ್ ಪರ್ಸನ್, ಈವನ್ ಬೇಸಿಕ್ಲಿ ಐ ಆಮ್ ಎ ಸ್ವೀಟ್ ಪರ್ಸನ್. ಅದನ್ನು ಹಾಕಿ ಜೇನುತುಪ್ಪನ ಅದನ್ನು ಹಾಕಿ ತಿನ್ಬಿಡೋದು. ದಿಸ್ ವಾಸ್ ಮೈ ಲಂಚ್ ಅಂತ ಬಂತು. ಆ ಟೇಸ್ಟ್ ಇಷ್ಟ ಆಯಿತು. ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅಗೇನ್ ಒಂದು ಈವ್ನಿಂಗ್ ಒಂದು 4 ಗಂಟೆಗೆ ವೈ ಡೋಂಟ್ ಹ್ಯಾವ್ ಸ್ಯಾಲಡ್ ಅಂತ. ಟಿಲ್ 71 to 88 my main meal was this: fruits, vegetables, salad. ವೆರೈಟೀಸ್ ಆಫ್ ಕಾಂಬಿನೇಷನ್ ನೋಡ್ತೀನಿ ನಾನು ಆ ಸ್ಯಾಲಡಲ್ಲಿ. ಹಪ್ಪಳ ಒಡೆದು ಹಾಕ್ಕೋತೀನಿ ಸ್ಯಾಲಡಲ್ಲಿ. ಒಂಚೂರು ಚಾಟ್ ಮಸಾಲ ಹಾಕ್ಕೊಳ್ಳೋದು, ಹಪ್ಪಳ ಹಾಕ್ಕೊಳ್ಳೋದು, ಸ್ಯಾಲಡ್ ತಿನ್ನೋದು. ಪೀಪಲ್ ಸ್ಟಾರ್ಟೆಡ್. ನಾಗಾರ್ಜುನ ಒಂದು ಸಲ ನಾನು ತೆಲುಗು ಸಿನಿಮಾ ಮಾಡ್ತಿದ್ದಾಗ ಅವ್ರು ಹೇಳಿದ್ರು, ಇಷ್ಟು ಚೆನ್ನಾಗಿ ಟೇಸ್ಟ್, ಹೀ ಈಸ್ ಆಲ್ಸೋ ಒಂದು ಹೆಲ್ತ್ ಕಾನ್ಷಿಯಸ್ ಪರ್ಸನ್, ಇಷ್ಟು ಟೇಸ್ಟಾಗಿ ನಾನು ಸ್ಯಾಲಡ್ ತಿಂದೇ ಇಲ್ಲ ಅಮ್ಮ, ನನಗೂ ಮಾಡ್ಕೊಡಿ. ವಿ ಯೂಸ್ ಟು ಈಟ್ ಫ್ರೂಟ್ಸ್ ಅದು ಇದು ಅಂತ. ಎವ್ರಿ 1 hour 2 hours ಈ ವೆರೈಟೀಸ್ ಆಫ್ ಸ್ಯಾಲಡ್ಸ್ ತಿಂತಾನೆ ಬಂದೆ. ಐ ನೆವರ್ ಹ್ಯಾಡ್ ಕ್ರೇವಿಂಗ್ ಟು ಹ್ಯಾವ್ ಮೈ ರೈಸ್. ಬೇಸಿಕ್ ರೈಸ್ ಈಟರ್ಸ್ ನಾವೆಲ್ಲರೂ. ಅದು ತಿನ್ನಬೇಕು. ಮೊಸರನ್ನದಲ್ಲೇ ಬೆಳೆದಿರೋರು, ರಸಮ್ ಸಾಂಬಾರಲ್ಲಿ ಬೆಳೆದಿರೋರಿಗೆ ಅದು ನನಗೆ ಬೇಕಾಗೇ ಇರಲಿಲ್ಲ. ಅಪ್ ಟು 87-88 ತನಕ. 88ಅಲ್ಲಿ ಶಿವಚಂದ್ರನ್ ಮೈ ಹಸ್ಬೆಂಡ್ ಸೆಟ್, ನನಗೆ ಅರ್ಥ ಆಗ್ತಾ ಇಲ್ಲ, ಇದನ್ನು ತಿನ್ಬಿಟ್ಟು ನೀನು ಏನು ಸಾಧನೆ ಮಾಡ್ತಿದ್ದೀಯಾ ಅಂದರು. ನೀನು ಒಂಚೂರು ಪ್ರಭು ಬೇರೆ, ಆ್ಯಕ್ಟ್ರ್ ಪ್ರಭು ರೇ, ನಿಮ್ಮ ಜೊತೆಲಿ ಕೂತ್ರೇನೆ ಬೋರ್ ಆಗುತ್ತೆ, ಇದೊಂದೇ ತಿಂತಾ ಇರ್ತೀರಾ. ಅವರೆಲ್ಲ ಚೆನ್ನಾಗಿ ಭಾಳ ಫೇಮಸ್ ಆಗಿತ್ತು, ಪಸಿಕದ ಮಣಿ ಪಸಿಕ. ಅವರೆಲ್ಲ ತುಂಬ ಚೆನ್ನಾಗಿ ಊಟ ಮಾಡೋರು ಅವರೆಲ್ಲ. ಶಿವಾಜಿ ಸರ್, ಅವಳಿಗೆ ಊಟ ಹಾಕ್ರು, ಸುಮ್ಮನೆ ಹಸು ಥರ ಇದೆಲ್ಲ ಮೇಯ್ತಾ ಇರ್ತಾಳೆ ಅಂತಾರೆ. ಅವ್ರು ಬೇರೆ ಗಲಾಟೆ ಮಾಡೋದು. ಅವ್ರ ಮನೆಯಲ್ಲಿ ಸರಿ ಒಂದೊತ್ತು ಊಟ ತಿಂತೀನಿ ಅಂದ್ಬಿಟ್ಟು ಆವತ್ತು ಮಧ್ಯಾಹ್ನ ತಿನ್ನೋಕ್ಕೆ ಶುರು ಮಾಡಿಬಿಟ್ಟು, ಅಂದರೆ ಅವ್ರ ಮನೇಲಿ ತಿನ್ನೋದು ಅವ್ರು ಬೇರೆ, ನನಗೆ ಮಾತ್ರ ಮೊಸರನ್ನ ಕೊಟ್ಬಿಟ್ರು ಅವಳಿಗೆ, ನಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಲಿ. ಅದಾದಮೇಲೆ ಸ್ಯಾಲೆಡ್ ವಿತ್ ಲಿಟಲ್ ಮೊಸರನ್ನ. ಅದಾದಮೇಲೆ ಏಜ್ ಆಗ್ತಾ ಬಂತ ಎಲ್ಲ ಕಮ್ಮಿ ಆಗುತ್ತೆ. ಯಾರಿಗೆ ಏಜ್ ಆಗಿದೆ? ನನಗೆ ಇಲ್ಲ. ಕನ್ನಡಿಗರ ಮನಸ್ಸಲ್ಲಿ ನಿಮಗೆ ಏಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಮನಸ್ಸಲ್ಲಿ ಆಗ್ತಾ ಇಲ್ಲ. 650 ಸಿನಿಮಾ ಆ ಸ್ಪ್ಯಾನಲ್ಲಿ. ಈಗಲೂ ಒಮ್ಮೆ ಅದನ್ನು ನೆನೆಸ್ಕೊಂಡು ನೀವು 650 ಸಿನಿಮಾ ಮಾಡಿದ್ರಾ ಮತ್ತೊಂದು ಹಿಂಗೆ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ. ಮೊನ್ನೇನು ಮಾತಾಡ್ತಿದ್ದಾಗ ಐ ಡೋಂಟ್ ನೋ, ಅದೇ ಹೇಳ್ತಾ ಇದ್ದೀನಲ್ಲ ಸರ್, ದಟ್ ಗ್ರೇಟ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಇವತ್ತು ಬೆಳಗ್ಗೆ ನಾನು ಪೂಜೆ ಮುಗಿಸ್ಕೊಂಡು ಡ್ರೆಸ್ ಮಾಡಿಕೊಂಡು ಹೊರಡ್ತಿದ್ದಾಗ ಕಾರಲ್ಲಿ ನೋಡಿದೆ, ಮಹಾಲಕ್ಷ್ಮಿಗೆ ಈ ಗಂಧ ಹಚ್ತಾರೆ ಇಲ್ಲಿ. ಹೌದೌದು.
ತಿರುಪತಿಯಲ್ಲಿ. ತಿರುಪತಿಗೆ. ಅದಿತ್ತು. ನನ್ನ ಹತ್ರ ಒಬ್ಬರು ಕೇಳಿದ್ರು. ನಾನು ಹೇಳ್ತಿದ್ದೆ ಅಚ್ಕರ್ಪೂರ ಸಿಗುತ್ತೆ, ಅದು ಕೊಡ್ತೀನಿ. ನನಗೆ ಯಾರೋ ಇದು ಅಭಿಷೇಕ ತೀರ್ಥನ ತಂದು ಕೊಡ್ತಾನೆ ಇರ್ತಾರೆ, ಅದು ತಂದು ಕೊಡ್ತೀನಿ. ಇದು ಮಾತ್ರ ನಾನು ಹಂಗೆ ಒಡೆದು ಕೊಡಲ್ಲ, ಯಾರಾದರೂ ಮಾಡಿದ್ರೆ ಇಡ್ತೀನಿ ಅಂದ್ಬಿಟ್ಟು ಅವತ್ತು ಬೆಳಗ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತಾಯಿದ್ದೀನಿ. ಕಾರಲ್ಲಿ ನೋಡಿದೆ. ನಾನಂದರೆ ತಿರುಪತಿ ಇದೆ ಅಂದೆ. ಡ್ರೈವರ್ ಅಂದರೆ ಆಮಮ್ಮ ಅಲ್ಲಿಂದ ತಂದರು ಅಂತ. ನೋಡಿ ಎಲ್ಲೋ ಬಂದು ಕೂತ್ಬಿಟ್ಟ ತಿಮ್ಮಪ್ಪ ಸ್ವಾಮಿ ಅಂದ್ಬಿಟ್ಟು ನಾರಾಯಣ ಅಂತ ಬಂದೆ. ಇಲ್ಲಿಗೆ ಬಂದರೆ ನೀವು ತಿರುಪತಿ ಪ್ರಸಾದ ಕೊಡ್ತೀರಾ? ತಮಿಳಲ್ಲಿ ಒಂದು ಮಾತಿದೆ ರೀ, ಅಪ್ಪರ್ ಸ್ವಾಮಿ ಅಂತ ಅವ್ರು ಹೇಳೋದು, ಅವನ್ ಅರುಳಾಲ್ ಅವನ್ ತಾಳ್ ಬಣಂಗಿ. ಅಂದರೆ ಅವನು ಪಾದ ಸೇವೆ ಮಾಡಬೇಕು, ಅವನು ಪಾದ ನಮಸ್ಕಾರ ಮಾಡಬೇಕು ಅಂದ್ರೂ ಅವನು ತೀರ್ಮಾನ ಮಾಡಬೇಕು. ಅದನ್ನು ಅವನು ತೀರ್ಮಾನ ಮಾಡಿಲ್ಲ ಅಂದರೆ ಆಗೋದಿಲ್ಲ. ನಾನು ಅದೇ ನಿನ್ನೆನೂ ಶೋಲ್ಲಿ ಒಂದು ಮಾತು ಹೇಳಿದೆ, ಈ ಜಾತಕ ಆ ಜಾತಕ, ಈ ಪೂಜೆ ಮಾಡಿಬಿಟ್ರೆ ಇದು ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ. ಕಮ್ಮಿ ಆಗುತ್ತೋ ಆಗಲ್ಲೋ ನನಗೆ ಗೊತ್ತಿಲ್ಲ. ನಿನ್ನ ಕರ್ಮ ಅನುಭವಿಸ್ಬೇಕಾದ್ರೆ ಅನುಭವಿಸ್ಬೇಕಷ್ಟೇ.